ಸರ್ ಎಷ್ಟು ವರ್ಷದಿಂದ ಈ ಪ್ರೋಗ್ರಾಮ್ ನಡೆಸ್ಕೊಂಡು ಈ ಮಾವು ಉತ್ಸವ ಬಂದ್ಬಿಟ್ಟು ನಾವು 4 ವರ್ಷದಿಂದ ಯೂಸ್ ಮಾಡ್ತೇವೆ. ಸರ್ ಇದು ಐಡಿಯಾ ಹೇಗೆ ಬರ್ತು ಇದನ್ನ ಸ್ಟಾರ್ಟ್ ಮಾಡಿದ್ದು? ಇದು ಸ್ವಾತಿ ಮತ್ತೆ ಗೀತಾ ಮೇಡಮ್ ಅಂತ ಇದ್ದಾರೆ, ಅಭಿಪುರಂ ಅಂತ ಸಿಸ್ಟರ್. ಸೊ ಅವರಿಂದ 26 ವರ್ಷದಿಂದ ಅವರೇ ಬೆಳೆ ಮೇಳ ನಡೆಸ್ತಾ ಇದ್ದಾರೆ. ಸೊ ಹಂಗೆ ಮಾತಾಡ್ತಾ ಹಂಗೆ ಅವರು ಡಿಸೈಡ್ ಮಾಡಿದ್ರು ಇಲ್ಲ ಮಾವು ಉತ್ಸವವನ್ನು ಮಾಡೋಣ ಅಂತ. ಯಾಕಂದ್ರೆ ತುಂಬಾ ಫಾರ್ಮರ್ಸ್ ಬಂದ್ಬಿಟ್ಟು ಅವ್ರನ್ನ ಕೇಳ್ತಾ ಇದ್ರು ಈ ತರ ಮಾವು ಉತ್ಸವ ಮಾಡಬೇಕು ಅಂತ. ಈ ತರ ನಮ್ಮ ಮಾವಿನ ಹಣ್ಣು ಕೂಡ ಅವರೇ ಬೆಳೆಗೆ ಹೆಂಗೆ ಮಾಡೋದು, ಅದೇ ತರ ಒಂದು ಮಾವಿನ ಹಣ್ಣು ಕೂಡ ನೀವು ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಮಾವಿನ ಹಣ್ಣು ಕೂಡ ಅವರು ಒಂದು ಥಾಟ್ ಪ್ರೊಸೆಸ್ ಮಾಡಿ ಸ್ವಾತಿ ಅವರು ಓಕೆ ಒಂದು ಮ್ಯಾಂಗೋ ಎಲ್ಲ ಫಾರ್ಮರ್ಸ್ ಇದು ಮಾಡ್ಕೊಂಡು ಮಾಡೋಣ ಅಂದ್ಬಿಟ್ಟು ಇವಾಗ ನೀವು ಎಲ್ಲ ಕಡೆ ಸ್ಟಾಲ್ಸ್ ನೋಡ್ತಿದ್ದೀರಾ, ಬರೀ ಎಲ್ಲ ಫಾರ್ಮರ್ಸೇ ಇರೋದು. ಸೊ ಫಾರ್ಮರ್ಸ್ಗೂ ತುಂಬ ಖುಷಿ ಆಗ್ತಾ ಇದೆ. 4 ವರ್ಷದಿಂದ ನಾವು ಫೋನ್ ಮಾಡೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಅವ್ರು ಬಂದ ಕೂಡಲೇ ಅವರು ಫೋನ್ ಮಾಡಿ ತಗೊಂಡ್ಲೆ ನೋಡಿ ಇಮಿಡಿಯೇಟ್ಲಿ ಎಲ್ಲರೂ ಬಂದು ಹಾಕೊಂಡು. ಸೊ ನಾವು ಅಡ್ವರ್ಟೈಸ್ಮೆಂಟು ಕೊಟ್ಟು ಎಲ್ಲ ಮಾಡಿದಾಗ ಎಲ್ಲರೂ ಬಂದು ಖುಷಿಯಿಂದ ಇದು ಮಾಡ್ತಾ ಇದ್ದಾರೆ. ಆ್ಯಂಡ್ ಪಬ್ಲಿಕ್ ರೆಸ್ಪಾನ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಇವತ್ತು ನಾಳೆನೂ ಇದೆ. ಸೊ ಬನ್ನಿ ಎಂಜಾಯ್ ಮಾಡಿ. ಒಂದು 100ರಿಂದ 125 ವೆರೈಟೀಸ್ ಇದೆ ಮ್ಯಾಂಗೋಸಲ್ಲಿ, ಎಲ್ಲ ಡಿಶಸ್ಸು. ಆಮೇಲೆ ರೈತರಿಗೆ ಸಪೋರ್ಟ್ ಮಾಡಿ. ರೈತರಿಗೂ ಹುಬ್ಬಳ್ಳಿ ತಾಲೂಕು ಕಳ್ಳಾಸವರ, ಬೆಂಗಳೂರು ದಕ್ಷಿಣ ಜಿಲ್ಲೆ. ನಾವು ಈ ಸುಮಾರು 7 ವರ್ಷದಿಂದ ನಾವೇ ನೇರವಾಗಿ ರೈತರು ನಾವನ್ನೆಲ್ಲ ಗ್ರಾಹಕರಿಗೆ ಬೆಂಗಳೂರು ಗ್ರಾಹಕರಿಗೆ ಮಾರಾಟ ಮಾಡ್ತಿದ್ವಿ. ಹಿಂದಿನ 4 ವರ್ಷ ಹಿಂದೆ ಮ್ಯಾಂಗೋ ಬೋರ್ಡಿಂದ ಈ ವಾಸವಿ ಕಾಂಡಿಮೆಂಟ್ಸ್ ಪರಿಚಯ ಆಯಿತು. ಹಾಗಾಗಿ 4 ವರ್ಷದಿಂದ ಸತತವಾಗಿ ಬರ್ತಾ ಇದ್ದೀವಿ. ಈ ವರ್ಷ ಮ್ಯಾಂಗೋ ವಾಸವಿ ಕಾಂಡಿಮೆಂಟ್ಸ್ ನೇರವಾಗಿ ಬಂದು ಮಾರಾಟ ಮಾಡ್ತಾ ಇದ್ದೀವಿ. ಇದೊಂದು ಮಲ್ಗೋಬಾರ್ದ ತುಂಬ ಅದ್ಭುತವಾಗಿದೆ. ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಯಾವುದೇ ಕೆಮಿಕಲ್ ಹಾಕ್ತಾನೆ ಕಾರ್ಬೈಡ್ ಬಳಸ್ತಾನೆ ನೇರವಾಗಿ ರೈಪನಿಂಗ್ ಮಾಡಿಕೊಂಡು ತಗೊಂಡ್ಬಂದಿದ್ವಿ. ಇದು ರಸಪುರಿ ತುಂಬ ರುಚಿಯಾಗಿದೆ. ಮತ್ತು ಇದು ಬಾದಾಮಿ ಬಂದು ಅದು ಆಮ್ಲೆಟ್ಟು ಉಪ್ಪಿನಕಾಯಿಗೆ ತುಂಬ ಟೇಸ್ಟು. ಉಪ್ಪಿನಕಾಯಿಗೆ ಸೀನಿಯರ್ ಅಂದರೆ ಪರಂಪರೆಯಿಂದ ಬಂದಂಥದ್ದು ನಾಟಿ ತಳಿ. ಆಮ್ಲೆಟ್ಗೋಸ್ಕರ ಆಮ್ಲೆಟ್ಟು ಉಪ್ಪಿನಕಾಯಿಗೆ ತುಂಬ ಸ್ವೀಟಾಗಿ ಮತ್ತು ಟೇಸ್ಟಿಯಾಗಿರ್ತದೆ. ಇಲ್ಲಿ ಬೆಂಗಳೂರಿನ ನಾಗರಿಕರು ಅತಿ ಹೆಚ್ಚಿನ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ನಮ್ದು ಇದುವರೆಗೂ ಸುಮಾರು ವ್ಯಾಪಾರ ಆಗಿದೆ. ಇದುವರೆಗೂ 1.5 ಟನ್ನಷ್ಟು ಮಾವಿನಹಣ್ಣನ್ನು ಮಾರಾಟ ಮಾಡಿದ್ದಾರೆ. ಬೆಂಗಳೂರ ನಾಗರಿಕರಿಗೆ ಧನ್ಯವಾದ ಹೇಳ್ತಾರೆ. ಅದೇ ರೀತಿ ವಾಸವಿ ಕಾಂಡಿಮೆಂಟ್ಸ್ನವರು ಕೂಡ ನಮ್ಮ ರೈತರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ವಿ. ನಿಮ್ಮ ಏನು ಇಂಡಿಯಾ ಟೈಮ್ಸು ನ್ಯೂಸ್ ಚಾನಲ್ಸ್ ಕೂಡ ಧನ್ಯವಾದ ಹೇಳ್ತಾ ಇದ್ದೀವಿ.